ತಾಲೂಕಿನ ನಾಗರಾಳು, ದೇವನೂರು ಹಾಗೂ ಚಿಕ್ಕದೇವನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಚುನಾವಣಾ ಪೂರ್ವದಲ್ಲಿ ಘೋಷಿಸಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪೂರೈಸುವುದರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಆದ್ಯತೆ ನೀಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇವೆ ಎಂಬ ಭರವಸೆ ನೀಡಿ ಇಂದು ತಾಲೂಕಿನ ದೇವನೂರು, ಚಿಕ್ಕದೇವನೂರು, ನಾಗರಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದು, ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಿ ಎಂದು ಸೂಚಿಸಿದರು. ನಾಗರಾಳು ಪಂಚಾಯಿತಿ, ಚಿಕ್ಕದೇವನೂರು ಪಂಚಾಯಿತಿ, ದೇವನೂರು ಪಂಚಾಯಿತಿ, ಮೂರು ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ, ಉದ್ಘಾಟನೆ ಮತ್ತು ಜನಸಂಪರ್ಕ ಸಭೆನ ಚಿಕ್ಕದೇವನೂರಿನಲ್ಲಿ ಏರ್ಪಡಿಸಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಡಿಮನೆ ಸತೀಶ್ ಅವರೇ ಮತ್ತು ಎಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳೇ, ಊರಿನ ಎಲ್ಲ ಹಿರಿಯರೇ, ಈಗಾಗಲೇ ಸಕ್ರಾಪಟ್ಟಣ ಹೋಬಳಿಗೆ, ಸಕ್ರಾಪಟ್ಟಣ ಮತ್ತು ದೇವನೂರು 2 ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಈಗ ಇವತ್ತಿನಿಂದ ಒಟ್ಟು 31 ಕೋಟಿ ರೂಪಾಯಿನ ಕೆಲಸ ಪ್ರಾರಂಭ ಆಗುತ್ತೆ. SHDPನಲ್ಲಿ ದೇವನೂರವರೆಗೂ 20 ಕೋಟಿ ಕಾಮಗಾರಿ ನಡೀತದೆ. ಮತ್ತು ಏನು ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಪ್ರತಿ ನಾಗರಾಳು ಪಂಚಾಯಿತಿ ಅಲ್ಲಿಗೆ 40 ಲಕ್ಷ, ಚಿಕ್ಕದೇವನೂರು ಪಂಚಾಯಿತಿಗೆ 40 ಲಕ್ಷ, ದೇವನೂರು ಪಂಚಾಯಿತಿಗೆ 40 ಲಕ್ಷ. ಅದೇ ರೀತಿ ಇವತ್ತು ಏನು ಇಲ್ಲಿ ಕಬಳಿ ಗೇಟ್ ಇದೆ, ಕಬಳಿ ಗೇಟಿಂದ ಗುಣಸಾಗರದವರೆಗೂ 1.25 ಕೋಟಿ ಡಾಂಬರ್ ರಸ್ತೆ. ಈ ರೀತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಇವತ್ತು ಶಂಕುಸ್ಥಾಪನೆ, ಗುದ್ದಲಿ ಪೂಜೆಗಳನ್ನು ಮಾಡಿದ್ದೇವೆ. ಈ ಎಲ್ಲ ಕಾಮಗಾರಿಗಳು ಇನ್ನೊಂದು 3 ತಿಂಗಳೊಳಗಡೆ ಈ ಭಾಗದ ಎಲ್ಲ ಕಾಮಗಾರಿಗಳು ಪ್ರಾರಂಭ, ಮುಕ್ತಾಯ ಎರಡೂ ಆಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದು ಗ್ರಾಮಸ್ಥರು ಭಾಗಿಯಾಗಿದ್ದರು.